ಆಫ್ ರೋಡಿಂಗ್ ಇಂಟ್ರಾ V30 ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಗುಡ್ಸ್ ಗಾಡೀಲಿ ಎಲ್ಲ ಕಾರಲ್ಲಿ ಮಾಡ್ತಾರೆ ಆಫ್ ರೋಡಿಂಗು, ಅದಲ್ಲ ಆಫ್ ರೋಡಿಂಗು. ನಾವು ಗುಡ್ಸ್ ಗಾಡೀಲಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಇವಾಗ ಔಟ್ ಸ್ಟೇಷನ್ ಬಾಡಿಗೆ ಬಂದಿರೋದು 2978. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಲಾಗ್ಸ್. ಟೈಮು 7:40, 6 ಗಂಟೆಗೆ ಆನ್ ಮಾಡಿರೋದು ಡ್ಯೂಟಿ. ಇನ್ನೂ ಒಂದು ಸೌಂಡ್ ಇಲ್ಲ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ. ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಅಲ್ಲೇ ನಾಯಂಡಹಳ್ಳಿಲಿ ಒಂದು ರೈಸ್ ಬಾತ್ ತಿನ್ಕೊಂಡೆ. ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಬಂದಿದೆ ಬಸವೇಶ್ವರ ನಗರದಿಂದ ರಾಮವಳ್ಳಿಗೆ ಹೋಗ್ಬೇಕಂತೆ, ಸೆಂಟ್ರಿಂಗ್ ಅವ್ರದ್ದು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ನಾಯಂಡಹಳ್ಳಿಲಿದ್ದೆ, ಇವಾಗ ಖಾಲಿ ಹೋಗ್ಬೇಕು ಬಸವೇಶ್ವರ ನಗರಕ್ಕೆ. ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಪಿಕಪ್ ಲೊಕೇಶನ್ಗೆ ಬಂದು ಗಾಡಿ ಹಾಕಿದ್ದೀನಿ. ಲೋಡಿಂಗು ಸ್ಟಾರ್ಟ್ ಮಾಡ್ತಾವ್ರೆ. ಲೋಡ್ ಮಾಡ್ತಾರೆ, ಎಲ್ಲನೂ ಲೋಡ್ ಮಾಡಲ್ಲ, ಸ್ವಲ್ಪ ಲೋಡ್ ಮಾಡ್ತಾರೆ. ಇಲ್ಲೊಂದು 10 ಪೀಸ್ ಅಲ್ಲೇ ಪಕ್ಕದ ರೋಡಲ್ಲಿ, ಆ ಕಡೆ ಅಲ್ಲೊಂದು 10 ಪೀಸ್ ಲೋಡ್ ಮಾಡ್ತಾವ್ರೆ ನೋಡಿ. ಶೀಟ್ ಲೋಡ್ ಮಾಡ್ತಾವ್ರೆ ಇವಾಗ ಪಕ್ಕದ ರೋಡಲ್ಲಿ. ಅದೇ ಬಿಲ್ಡಿಂಗು, ಆ ಕಡೆ ಈ ಕಡೆ ಲೋಡ್ ಮಾಡ್ತಾವ್ರೆ. ಇಷ್ಟು ಲೋಡ್ ಮಾಡವ್ರೆ, ಇಷ್ಟೇ. ಹೋಗೋಣ ಬನ್ನಿ ಇವಾಗ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗೋಣ ರಾಮವಳ್ಳಿಗೆ. 24 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಮತ್ತೆ ರಿಟರ್ನು ಹಾಕೊಬರ್ಬೇಕಂತೆ, ಸ್ವಲ್ಪ ಐಟಮ್ ಐತಂತೆ. ಹೋಗ್ಬಿಟ್ಟು ಹಾಕೊಬರೋಣ. ಈ ಕಡೆ ಇನ್ನೊಂದು 1000, ಆ ಕಡೆ ಇನ್ನೊಂದು 1000, 2000 ರೂಪಾಯಿ ಆಯ್ತದೆ. ನೋಡೋಣ, ಆಮೇಲೆ ಯಾವ್ದಾರ ಪರ್ಸ್ನಲ್ ಬಾಡಿಗೆ ಬಂದರೆ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನೋಡಿ, ಇವಾಗ ಆಫ್ ರೋಡಿಂಗ್ ಮಾಡ್ತಾ ಇದೀವಿ ನಾವು. ಲೋಡ್ ಗಾಡಿ ತಗೊಬಂದ್ಬಿಟ್ಟು ಆಫ್ ರೋಡಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಮಾಡೋಣ ಈಗ ಆಫ್ ರೋಡಿಂಗು. ನೋಡಿ, ಹೊಲಗಳೆಲ್ಲ ಅವೆ, ಹೊಲದ ಮಧ್ಯಕ್ಕೆ ಬಂದವೆ ಆಫ್ ರೋಡಿಂಗ್ ಮಾಡೋಕ್ಕೆ. ಗುಂಡಿ ಬೆಟ್ಟ ಐತೆ ಮುಂದೆಗಡೆ, ನೋಡಿ ಬೆಟ್ಟ ಹತ್ಕೋಣ ಇವಾಗ. ಆಫ್ ರೋಡಿಂಗ್ ಇಂಟ್ರಾ V30 ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಗುಡ್ಸ್ ಗಾಡೀಲಿ. ಎಲ್ಲ ಕಾರಲ್ಲಿ ಮಾಡ್ತಾರೆ ಆಫ್ ರೋಡಿಂಗು, ಅದಲ್ಲ ಆಫ್ ರೋಡಿಂಗು. ನಾವು ಗುಡ್ಸ್ ಗಾಡೀಲಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಇವಾಗ. ನೋಡಿ, ಇಲ್ಲೆಲ್ಲ ರಾಗಿ ಕೂದಾಕವ್ರೆ, ಎಲ್ಲ ಖಾಲಿ ಬಿದ್ದಾವೆ ಹೊಲಗಳು. ಅನ್ಲೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಇವಾಗ ಕೇಳೋಣ ಈ ಕಡೆಯಿಂದ ಹೋಗ್ಬೇಕೋ ಇಲ್ವೋ ಅಂತ. ಸ್ನೇಹಿತರೆ, ಅನ್ಲೋಡ್ ಕಂಪ್ಲೀಟ್ ಆಯಿತು. ಫಸ್ಟ್ನೇ ಬಾಡಿಗೆ ಅದು ರಿಟರ್ನ್ ಹಾಕೋಬೇಕು ಅಂತ ಹೇಳಿದ್ದೇನೋ ಇಲ್ವಂತೆ, ಕ್ಯಾನ್ಸಲ್ ಆಗೋದು. ಇವಾಗ ಅನ್ಲೋಡ್ ಮಾಡ್ಕೊಂಡು ರಾಮವಳ್ಳಿ ಕಡೆ ದೊಡ್ಡ ಮರ ಇಂಡಸ್ಟ್ರಿಯಲ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿಂದ ಯಾವ್ದಾರ ಬಾಡಿಗೆ ಬೀಳ್ತಾವ ಹಾಕೋಗೋಣ. ಬಂದಿತ್ತು ಒಂದು RR ನಗರಕ್ಕೆ, ಎತ್ಕೊಬಿಟ್ರು. ನೋಡೋಣ ಬೇರೆ ಆಟೋ ಬರೋವರೆಗೂ ಅಲ್ಲಿಂದ ಒಂದು ಟೀಗೆ ಕುಡ್ಕೊಂಡು ವೆಯ್ಟ್ ಮಾಡೋಣ ಬನ್ನಿ. ಒಂದು ಬಾಡಿಗೆ ಬಂದಿದೆ, ಪಿಕಪ್ ಹೋಗೋಣ ಬನ್ನಿ. ಇಲ್ಲಿ ಬರ್ತಾಯಿದ್ದಂಗೆ ಬತ್ತು. ಟೈಮು 11:19. ಪಿಕಪ್ಪು 1.2 ಕಿಲೋಮೀಟರ್ ಇದೆ. ಔಟ್ ಸ್ಟೇಷನ್ ಬಾಡಿಗೆ ಬಂದಿರೋದು 2978. ಅಲ್ಲೆಲ್ಲ ಹೊಸಕೋಟೆ ಏನು ಮುಂದೆ ಎಲ್ಲ ಬರ್ತದೆ, ಕೋಲಾರ ಹತ್ತತ್ರ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರಬೇಕು ಮೋಸ್ಟ್ಲಿ. ಹೋಗೋಣ ಬನ್ನಿ, ಪಿಕಪ್ ಲೊಕೇಶನ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಅದು ಒಂದೊಂದು ಬಂಡ್ಲು 500 ಚಿಲ್ಲರೆ ಬರುತ್ತೆ. ಟೋಟಲ್ 1 ಟನ್ ಹಾಕ್ತಾರೆ. ಇವಾಗ 1050 kg ಲೋಡ್ ಮಾಡೋರೆ ನೋಡಿ. ಇದು 1050 kg ಇದೆಯಂತೆ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಟೋಟಲು 1040 kg ಏನೋ ಐತೆ. ಔಟ್ ಸ್ಟೇಷನ್ನು 80 ಕಿಲೋಮೀಟ್ರ್ ಐತೆ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಇರೋದು ಡ್ರಾಪು. 80 ಕಿಲೋಮೀಟ್ರ್. ಈ ಸ್ಟ್ರೈಟು ಮಾರ್ಕೆಟು, ಇಂದ್ರಾನಗರ, KR ಪುರಮ್, ಹೊಸಕೋಟೆ, ನರಸಾಪುರ ಈ ರೂಟಲ್ಲಿ ಹೊಟ್ಟೋಗೋಣ ಬನ್ನಿ. ಮಧ್ಯಾಹ್ನ ಟೈಮ್ ಏನು ಅಷ್ಟೊಂದು ಟ್ರಾಫಿಕ್ ಇರೋಲ್ಲ. ಫ್ರೆಂಡ್ಸ್, ಪೊಲೀಸ್ ಅವ್ರು ಹಿಡಿತವ್ರೆ ನೋಡಿ. ಎಲ್ಲ ಹಿಡ್ಕೊಂಡವ್ರೆ ಗಾಡಿಗಳೆಲ್ಲ. ಹೈಟ್ ಲೋಡು, ಲೆಂತ್ ಲೋಡು, ಓಪನ್ ಡೋರು ಎಲ್ಲನೂ ಹಿಡ್ಕೊಂಡು ಫೈನ್ ಹಾಕ್ತವ್ರೆ. ಅವ್ರು ಜೋಬಲ್ಲಿ ಯಾಕಂತ ಕೊಟ್ಟಿರೋದ ದುಡಿಸ್ತಾರೆ ಅಂತ. ಅಲ್ಲಿ ಜೋಬ ಕೊಡಲ್ಲ ಲಿಫ್ಟಲ್ಲಿ ಕ್ಯಾಮ್ರಾ ನೋಡಿ. ಫ್ರೆಂಡ್ಸ್, ಹೆಂಗಿದೆ ವ್ಯೂ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ. ಸಖತ್ತಾಗೈತೆ ಅಲ್ವಾ? ಸೂಪರು. ಸ್ನೇಹಿತರೆ, ಬಂದಿದ್ದೀವಿ ಅನ್ಲೋಡ್ ಪಾಯಿಂಟ್ಗೆ. ಟೈಮು 2:20. ಬಿಲ್ ಕೊಟ್ಟಿದ್ದೀನಿ, ಎಂಟ್ರಿ ಮಾಡ್ಕೊಂಡು ಹೋಗ್ತೀನಿ. ಗಾಡಿ ಕೂದಿರಪ್ಪ, ಸೆಕ್ಯೂರಿಟಿ ಕೂತಿದ್ದೀನಿ ಗಾಡೀಲಿ.
ಇದೆ ನೋಡಿ, ಸುಪ್ರಜಿತ್ ಇಂಜಿನಿಯರಿಂಗ್ ಲಿಮಿಟೆಡ್ ಕಂಪ್ನಿ ಬಂದಿದ್ದೀವಿ. ಹೋಗಿ ಅನ್ಲೋಡ್ ಮಾಡಬೇಕು. ಹೋಗಿ ಅನ್ಲೋಡ್ ಮಾಡ್ಕೊಂಡು ಹೋಗೋಣ. ಎಲ್ಲ ಈ ಕಡೆಯಿಂದ ಯಾವ್ದಾರ ಡ್ಯೂಟಿ ಹಾಕಿ ಹೋಗ್ಬೇಕು. ಖಾಲಿ ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಡೀಸೆಲ್ಲು. ನೋಡೋಣ ಬನ್ನಿ, ಎಷ್ಟೊತ್ತಿಗೆ ಅನ್ಲೋಡ್ ಆಗುತ್ತೆ ಏನು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಕಂಪ್ನಿ ಒಳಗಡೆ ಬಂದು ಅನ್ಲೋಡ್ ಪಾಯಿಂಟ್ಗೆ ಹಾಕಿದ್ದೀನಿ ಗಾಡಿನ. ಅಲ್ಲೆಲ್ಲ ಮೂಟೆಗಳವೆ, ಅವೆಲ್ಲ ತೆಗಿಬೇಕಂತೆ. ನೋಡಿ ಇನ್ನೂ ಮೂಟೆಗಳು ತೆಗ್ದಿಲ್ಲ. 1.25 ಅವರ್ ಆಯಿತು. ಅಲ್ಲಿ 20 ನಿಮಿಷ ಆಗಿತ್ತು, ಇಲ್ಲಿ 1 ಅವರ್ 20 ನಿಮಿಷ ಆಯಿತು. ಇನ್ನೂ ಆ ಮೂಟೆಗಳು ತೆಗ್ದು ಅನ್ಲೋಡಿಂಗ್ ಸ್ಟಾರ್ಟೇ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಕೊಂಡವ್ರೆ ಅನ್ಲೋಡಿಂಗು. 2 ಅವರ್ ಆದಮೇಲೆ ಅನ್ಲೋಡ್ ಮಾಡ್ತಾವ್ರೆ ನೋಡಿ. ಇದನ್ನೇ 108 ಪೀಸು, 1 ಟನ್ನು 50 kg, 4 ಲಕ್ಷ ರೂಪಾಯಿ ಮೆಟೀರಿಯಲ್ ಇದು. ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. ಟೈಮು 4 ಗಂಟೆ. ಹೋಗ್ತಾ ಇದ್ದೀವಿ ಇವಾಗ. ರೂಲ್ಸ್ ಬ್ರೇಕ್ ಮಾಡ್ತಾವನೆ, ಕಾಕಿ ಬಟ್ಟೆ ಹಾಕೋದೇ ಗಾಡಿ ಓಡಿಸ್ತಾವನೆ. ಪೊಲೀಸವ್ರು ಹಿಡಿದ್ರೆ ನೋಡ್ಕಮ್ಮ, ಇಲ್ಲಿ ಯಾರೂ ಇರಲ್ಲ, ಅದಕ್ಕೆ ಬೈತಾವನೆ. ಇವಾಗ ಹೋಗೋಣ, ಹೊಸಕೋಟೆ ಕಡೆ ಹೋಯ್ತಾ ಇರೋಣ. ಹೊಸಕೋಟೆಯಿಂದ ಮುಂದೆ ಹಂಗೆ ಒಳಗೆಲ್ಲಾರ ನುಗ್ಬಿಟ್ಟು ಆ ಕಲ್ಕೆರೆ ರೋಡ್ ಯಾವುದೋ ಬರ್ತದ, ಬಿದ್ರಳ್ಳಿ ರಾಂಪುರ ರೋಡ್ಗೆ ಹೋಯ್ತಾ ಇರೋಣ. ಬಿದ್ದರೆ ಹೊಸಕೋಟೆ ಅಂದರೆ ಬಿದ್ದರೆ ಎತ್ಕೊಳ್ಳೋಣ, ಇಲ್ಲ ಸುಮ್ಮನೆ ಹೋಯ್ತಾ ಇರೋಣ. ಬಾಡಿಗೆ ಬೀಳಾಗ ಅಂತ ಅಲ್ಲೆಲ್ಲರೂ ಹೋಗ್ಬಿಟ್ಟು ಊಟ ಮಾಡೋಣ. ಊಟನೂ ಮಾಡಿಲ್ಲ. ಟೈಮ್ 4 ಗಂಟೆ ಆಗೋಯ್ತು. ಇನ್ನೇನು ಸಂಜೆ ಆಯ್ತು, ಅದೇ ಇನ್ನೂ ಊಟ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ. ಇವಾಗ ಹೇಳ್ತೀನಿ, ಬಾಡಿಗೆ ಬತ್ತೋ ಇಲ್ವೋ, ರಿಟರ್ನ್ ಒಂದು ಬಾಡಿಗೆ ಹಾಕೊಂಡು ಹೋಗಲೇಬೇಕು ಅಂತ ಇದ್ದೀವಿ. ಬಿದ್ದೆ ಹಾಕೊಂಡು ಹೋಗೇ ಬಿಡೋಣ, ಬಿಡಲಿಲ್ಲ ಅಂದರೂ ಖಾಲಿ ಹೋಗಲೇಬೇಕು, ಹೋಗೇ ಬಿಡೋಣ. ಸ್ನೇಹಿತರೆ, ಟೈಮು 4:58. ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ಗೆ ಹೋಗೋಣ. 1 ಕಿಲೋಮೀಟ್ರ್ ಇದೆ. 616 ರೂಪಾಯಿ ಬಂದಿರೋದು. ದೂರವಾಣಿ ನಗರ ಡ್ರಾಪ್ ಇರೋದು. ಪಿಕಪ್ ಲೊಕೇಶನ್ಗೆ ಹೋಗೋಣ. ಆಡೂರು ಪಿಕಪ್ ಇರೋದು 1 ಕಿಲೋಮೀಟ್ರು. ಬನ್ನಿ, ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ನೋಡಿ. ಅಲ್ಲಿ ಕೆಳಗಡೆ ಹಾಕಿರೋ ಅಷ್ಟು ಲೋಡ್ ಮಾಡ್ತಾರಂತೆ. ಲೋಡ್ ಮಾಡ್ಕೊಂಡು ಹೋಗೋಣ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಹೊರಡೋಣ ದೂರವಾಣಿ ನಗರ. ಗಾಯ್ಸ್, ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಹೋಗ್ತಾ ಇದ್ದೀವಿ. 12 ಕಿಲೋಮೀಟ್ರು 36 ನಿಮಿಷ ತೋರಿಸ್ತಾ ಇದೆ. ದೂರವಾಣಿ ನಗರ ಡ್ರಾಪ್ ಇರೋದು. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಗ್ಬಿಡೋಣ ಮನೆಗೆ. ನೋಡೋಣ ಬನ್ನಿ. ಸ್ನೇಹಿತರೆ, ಅನ್ಲೋಡ್ ಪಾಯಿಂಟ್ ಹೋಗ್ತಾ ಇದ್ದೀವಿ. ಇನ್ನೊಂದು 6 ಕಿಲೋಮೀಟ್ರ್ ಇರಬೇಕು. ಟ್ರಾಫಿಕ್ ತಗ್ಲಾಕೊಂಡ್ಬಿಟ್ಟಿದ್ದೀವಿ. ನಾನಂತೂ ತಗ್ಲಾಕೊಂಡಿದ್ದೀನಿ ಬ್ರೋ. ಹಂಗೋ ಹಿಂಗೋ ಟ್ರಾಫಿಕ್ ಇದ್ರೂ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಅನ್ಲೋಡಿಂಗ್ ಮಾಡ್ಕೋತವ್ರೆ. ಟೈಮು 6 ಗಂಟೆ ಆಯ್ತಾ ಬಂತು. ಅನ್ಲೋಡ್ ಮಾಡ್ಕೊಂಡು ಡ್ಯೂಟಿ ಆಫ್ ಮಾಡಿಬಿಟ್ಟು ಹೋಗೋಣ. ಸುಮ್ಮನೆ ಮಿಸ್ ಆರ್ಡ್ರ್ ಆಯ್ತವೆ. ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಟಿನ್ ಫ್ಯಾಕ್ಟ್ರಿ ಹತ್ರ ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಇವಾಗ ಹೋಗ್ತಾ ಇರೋಣ ಒಂದು ಕಡೆಗೆ. ಡ್ಯೂಟಿ ಒಂದು ಆನ್ ಮಾಡಿದ್ದೀನಿ. ನೋಡೋಣ ಯಾವ್ದಾರ ಲೋಕಲ್ ಇಲ್ಲ ಆ ಕಡೆ ಯಾವ್ದಾರ ಬಂದರೆ ಎತ್ಕೊ ಹೋಗೋಣ, ಇಲ್ಲಾಂದರೆ ಹೋಯ್ತಾ ಇರೋಣ ಶಿಸ್ತಾಗೆ. ಟೈಮ್ ಆಗಲೇ 6 ಗಂಟೆ ಆಯಿತು. ಹೋಗೋಣ ಬನ್ನಿ. ಫೈನಲಿ ನಾಯಂಡಹಳ್ಳಿ ಹತ್ರ ಬಂದು ಊಟ ಮಾಡ್ಕೊಂಡು ನಾವು ಹೊರಟಿದ್ದು ರೂಮ್ ಕಡೆಗೆ. ಓಕೆ ಫ್ರೆಂಡ್ಸ್, ಬಾಯ್.